ಹಲೋ ಗೈಸ್, ನಾವು ಇವತ್ತು ಎಲ್ಲಿದ್ದೀವಿ ಅಂತಂದ್ರೆ ಮಾಗಡಿ ಜಾತ್ರೆ. ನೀವು ನೋಡ್ತಾರ ಎತ್ನ ಬೆಲೆ ಕೇಳಿದ್ರೆ ಶಾಕ್ ಆಗೋದು ಪಕ್ಕ. ಮತ್ತೆ ತಡ ಬನ್ನಿ ಮತ್ತೆ ಅದರ ಮಾಲೀಕನ ಮಾತಾಡ್ಸೋಣ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನನ್ನ ಹೆಸರು ಬೈರೇಗೌಡ MS ಮಾಯಪ್ಪನಹಳ್ಳಿ, ಬಸರಾಳ ಹೋಬಳಿ, ಮಂಡ್ಯ ತಾಲೂಕು. ಮಂಡ್ಯದಿಂದ ಬಂದಿರ್ತೀನಿ ಇಲ್ಲಿಗೆ. ಹೌದು ಯಾತ್ರೆ ಬಂದಿದ್ದು ಮಂಡ್ಯದಿಂದ ಇಲ್ಲಿಗೆ ಸರ್, ಮಾಮೂಲಿ ಆಟೋ ಬರ್ತೀರಾ? ಓಕೆ ಅಣ್ಣ, ವರ್ಷ ಹಾಕ್ತೀರಣ್ಣ ಜಾತ್ರೆಗೆ? ಇಲ್ಲ ಸರ್, ಈ ವರ್ಷ ಕಮಿಟಿಗೋಸ್ಕರ ಹಾಕಿರೋದು. ಕಮಿಟಿ ಅಂದ್ರೆ ಸರ್, ಇದು ಸೆಲೆಕ್ಷನ್ ಗೆ ಪ್ರೈಸ್ ಅಂತ ಇಟ್ಟವ್ರೆ, ಚಿನ್ನ ಅಂತ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಇವನ್ನ ಕಮಿಟಿಗೋಸ್ಕರನೇ ಹಾಕಿದ್ದು. ಕಮಿಟಿ ಅಂತ ಪ್ರೈಸಸ್ ಇರುತ್ತಿಲ್ಲ ಅಂದ್ರೆ ಮಾರಾಟ ತಗೊಳ್ಳೋದಕ್ಕೆ ಅಂತ ಇಲ್ಲ, ಒಂದು ಪ್ರೈಸ್ ಕೊಡ್ತಾರೆ. ತಗೊಳ್ಳೋದು ಮಾರಾಟ ಜಾತ್ರೆ ಮಾಮೂಲಿ ವಿಶೇಷತೆ. ನಾವು ಕಾಂಪಿಟೇಷನ್ ಗೋಸ್ಕರ ಬಂದಿದೀವಿ. ಕಾಂಪಿಟೇಷನ್ ಮಾರ್ಲಿಕ್ಕೆ ಅಂತ ಬಂದಿಲ್ಲ ನೀವು? ಮಾರ್ಲಿಕ್ಕೆ ಅಂತ ಬಂದಿಲ್ಲ. ಓಕೆ ಅಣ್ಣ, ನೀವು ಯಾವಾಗ ತಗೊಂಡಿದ್ದು ಹಸುಗಳನ್ನ? ಇದ ಸರ್, ಇವ್ ತಗೊಂಡೆ 3 ತಿಂಗಳಾಯ್ತು. 3 ತಿಂಗಳು ಅಂದ್ರೆ 3 ತಿಂಗಳು ಅಂದ್ರೆ 3 ತಿಂಗಳು ಸಾಕಿದ್ದೀರಾ ತಗೊಂಡು? ಅಣ್ಣ, ಎಷ್ಟು ತಗೊಂಡ್ರಿ ನೀವು? ಸರ್, ನಾನು 14,10,000ಕ್ಕೆ ರಾಹುಲ್ ಹತ್ರ ತಗೊಂಡೆ. ರಾಹುಲ್ ಎಲ್ಲಿ ಅಣ್ಣ? ಅಗ್ರಹಾರದಲ್ಲಿ ತಗೊಂಡಿದ್ದು. ಓಕೆ, ಈಗ ಏನ್ ರೈಟ್ ಹೇಳ್ತೀರಣ್ಣ? ನೀವು ಮಾರೋದಿದ್ರೆ ಹೇಳ್ತಾರದ್, ನಾನು ನೀವು ಮಾರಲ್ಲ ಅಂತ ಹೇಳಿದ್ರೆ ಸರ್ ನಾನ್ ಕೊಡ್ತೀನಿ. ಅಂದ್ರೆ ನಂದು ಆಲ್ಮೋಸ್ಟ್ ಇನ್ನೊಂದ್ ಜಾತ್ರೆ ಇದೆ, ಮುಗಿಸ್ಕೊಂಡು ಕೊಡ್ತೀವಿ. ಎಲ್ಲ ಮುಗಿಸ್ಕೊಂಡು ಕೊಡ್ತೀರಾ? ಯಾಕೆಂದ್ರೆ ಕಾಂಪಿಟೇಷನ್ ಗೋಸ್ಕರನೇ ತಗೊಂಡಿರೋದು. ಈಗೆಲ್ಲ ಕಾಂಪಿಟೇಷನ್ ಫಸ್ಟ್ ಆಯ್ತಾ ಇದೆ ಎರಡಲ್ಲಿ. ಅದಕ್ಕೋಸ್ಕರ ಇಲ್ಲಿ ಹಾಕಿದೀವಿ. ಎರಡಲ್ಲ ಅಣ್ಣ ಇದಕ್ಕೆ? ಎರಡಲ್ಲ, ಒಂದ್ ಅಲ್ಲಿ ಮಾಡೈತೆ, ಒಂದ್ ಅಲ್ಲಿ ಮಾಡಿಲ್ಲ. ಎರಡಲ್ ಪಾರ್ಟಿ ವ್ಯವಸಾಯಕ್ಕೆ ಯೂಸ್ ಮಾಡ್ತೀರಣ್ಣ? ಸರ್, ವ್ಯವಸಾಯಕ್ಕೆ ನಮ್ಮ ಮಾಮೂಲಿ ವ್ಯವಸಾಯನೇ ಮಾಡೋದು. ಅಂದ್ರೆ ಜಾತ್ರೆ ಸೋಕಿಲ್ಲ ಮುಗಿದ್ಮೇಲೆ ವ್ಯವಸಾಯಕ್ಕೆ ಕರ್ತೀವಿ. ಓಕೆ, ಅಂದ್ರೆ ವ್ಯವಸಾಯಕ್ಕೆ ಯುಟಿಲೈಸ್ ಮಾಡ್ತೀರಾ? ವ್ಯವಸಾಯಕ್ಕೆ ಮಾಡ್ತೀವಿ. ಓಕೆ ಅಣ್ಣ, ನಿಮ್ಗೆ ಇದು ಯಾವಾಗಿಂದ ಸ್ಟಾರ್ಟ್ ಆಯ್ತಣ್ಣ ಈ ಜರ್ನಿ? ಹಿಂಗ್ ಮಾಡ್ಬೇಕು ನಾನು? ಸರ್, ಜರ್ನಿ ಏನಿಲ್ಲ, ನಮ್ ತಾತಾರ್ ಕಟ್ತಾ ಇದ್ರು, ನಮ್ ತಂದೆಯವ್ರು ಕಟ್ತಿದ್ರು. ನಮ್ ತಂದೆಯವರಿಂದ ನಾವು ಕಟ್ತಾ ಇದೀವಿ. ನಮ್ ತಂದೆಯವ್ರದ್ದು ಐತೆ. ನಮ್ ತಂದೆಯವ್ರೀಗ ಮಾಮೂಲಿ ವ್ಯವಹಾರ. ಅಣ್ಣ, ನಿಮ್ಗೆ ಏನಂತಂದ್ರೆ ಎಷ್ಟು ಖರ್ಚು ಬರ್ತದೆ ಅಣ್ಣ? ಇವಾಗ ಅಂದ್ರೆ ಅವರು ಕಮಿಟಿಗೋಸ್ಕರ ಮಾಡಿದಿರಿ ಅಂತ ಹೇಳಿದ್ರಿ. ಅಂದ್ರೆ ಡೈಲಿ ಇಲ್ಲ ಅಂದ್ರೆ ಒಂದ್ 500 ರೂಪಾಯಿ ಮೇಲೆ ಹೊರತು ಕೆಳಗಡೆ ಇಲ್ಲ. ಏನೇನ್ ಹಾಕ್ತೀರಾ, ಏನೇನ್ ಕೊಡ್ತೀರಾ ಫುಡ್ ಹಸುಗಳಿಗೆ? ಸರ್, ಮಾಮೂಲಿ ತಿಂಡಿ ಕೊಡ್ತೀವಿ. ಬೆಳಿಗ್ಗೆ ಟೈಮ್ ಹಾಲು ಕೊಡ್ತೀವಿ. ಮಧ್ಯಾಹ್ನ ಮಾಮೂಲಿ ಬೆಣ್ಣೆ ಕೊಡ್ತೀವಿ. ನೈಟ್ ತಿಂಡಿ ಕೊಡ್ತೀವಿ. ಬೆಣ್ಣೆ ಯಾವ್ದಾರು ಕೊಡ್ಬೋದಾ? ಹಸು ಎಮ್ಮೆ ಬೆಣ್ಣೆ ಆತರ ಏನಿಲ್ಲ, ಯಾವ ಬೆಣ್ಣೆ ಬೇಕಾದ್ರೂ ಕೊಡ್ಬೋದು. ಯಾವ ಬೆಣ್ಣೆ ಬೇಕಾದ್ರೂ ಕೊಡ್ಬೋದು. ಒಳ್ಳೇದಾಗ್ಲಿ. ಈ ಪ್ರೈಸ್ ಗೆದ್ದಿದ್ದೀರಣ್ಣ? ಸರ್, ಈಗ 6ನೇ ಜಾತ್ರೆ ಇದು. 6ನೇ ಜಾತ್ರೆ? 6ನೇ ಜಾತ್ರೆ. 5 ಜಾತ್ರೆಗಳು ಫಸ್ಟ್ ಪ್ರೈಸ್ ಆಯ್ತು. ಓಕೆ, ಈ ಜಾತ್ರೆಯಲ್ಲಿ ಇದು ಈ ಇವತ್ತು ಕಮಿಟಿ ಮುಗ್ದಿದೆ. ಓಕೆ, ಸೆಲೆಕ್ಷನ್ ನಾಳೆ ಇದೆ. ಅದನ್ನ ನಾಳೆ ನೋಡ್ಬೇಕು. ಅಣ್ಣ, ಯಾವ ತರ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು? ಸರ್, ಅದು ಜಾತಿ ಮೇಲೆ ಬಣ್ಣ, ಬಾಬರು, ಎತ್ತಿನ ಗುಣಲಕ್ಷಣದ ಮೇಲೆ ಮಾಡೋದು. ಹಳ್ಳಿಕಾರ ಮೇಲೆ ಇದು ಮೇನ್ ಬಣ್ಣ ಅಂದ್ರೆ ರೂಪಾಯಿ ಬಣ್ಣನೇ. ಆದ್ರೂ ಇದು ಲೈಕ್ ಮಾಡೋದು ಜನ ಪ್ಯೂರ್ ವೈಟ್ ಬಣ್ಣನೇ. ರೂಪಾಯಿ ಬಣ್ಣನು ಹಳ್ಳಿಕಾರ ಎತ್ತೆ, ವೈಟ್ ಬಣ್ಣನು ಹಳ್ಳಿಕಾರ ಎತ್ತೆ. ಇದು ವಿಶೇಷತೆ ಅಂದ್ರೆ ಎತ್ಕೊಳ್ ಕೂಟ, ಮೇನ್ ಕೂಟ ಜಾತಿ ಹಳ್ಳಿಕಾರು. ಸೆಲೆಕ್ಷನ್ ಗೋಸ್ಕರ ಕೂಟ ಜಾತಿ ಪ್ರತಿಯೊಂದನ್ನು ಡಾಕ್ಟರ್ಗಳು ಸೆಲೆಕ್ಷನ್ ಮಾಡ್ತಾರೆ. ಕಾಲುನ್ ತವಿಂದ ಹಿಡ್ದಿ ಮತ್ತೆ ಅವ್ರ ಬಣ್ಣ ತವಿಂದ ಹಿಡ್ದಿ ಎಲ್ಲ ಸೆಲೆಕ್ಷನ್ ಮಾಡಿ ಅವರು ಕಮಿಟಿಗೆ ಸೆಲೆಕ್ಷನ್ ಮಾಡಿ ಇಂಥವಕ್ಕೆ ಫಸ್ಟ್ ಪ್ಲೇಸ್ ಅಂತಾನೆ ಮಾಡೋದು. ಈಗ ಆಲ್ರೆಡಿ 5 ಜಾತ್ರೆ ಫಸ್ಟ್ ಪ್ಲೇಸ್ ಆಗಿರೋದು, ಚಾಂಪಿಯನ್ ತಗೊಂಡಿರೋದು. ಈಗ ಈ ಜಾತ್ರೆಗೆ ಹಾಕಿದೀವಿ. ರಂಗನಾಥ ಸ್ವಾಮಿ ನೋಡ್ಬೇಕು ಏನ್ ಮಾಡ್ತಾನೆ ಅಂತ. ಒಳ್ಳೇದ್ ಮಾಡ್ತಾನೆ ಬಿಡಿ, ಹಿಂಗೆ ಮಾಡಿದ್ದಾರೆ. ಮತ್ತೆ ಈಗ ಅಂದ್ರೆ ಯಾವ ತರ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಎಷ್ಟು ಈಗ ಕಾಂಪಿಟೇಷನ್ ಅಂತ ಬಂದ್ಮೇಲೆ ತುಂಬಾ ಹಸುಗಳು ಬಂದಿರ್ತವೆ ಇಲ್ಲಿ? ಸರ್, ತುಂಬಾ ಹಸುಗಳು ಬಂದಿರ್ತವೆ. ಅದ್ರಲ್ಲೂ ಡಾಕ್ಟರ್ಗಳು ಏನ್ ಸೆಲೆಕ್ಷನ್ ಮಾಡ್ತಾರೆ ಅಂದ್ರೆ ಎತ್ತು ಅಲ್ಲಲ್ಲಿ ಕರೆಕ್ಟ್ ಆಗವ, ಎರಡಲ್ಲಿ ಕಾಂಪಿಟೇಷನ್ಗೆ ಎರಡಲ್ಲಿ ಕರೆಕ್ಟ್ ಆಗವ, ಮತ್ತೆ ಅದ್ರ ಬಣ್ಣ ಕರೆಕ್ಟ್ ಆಗೈತಾ, ಎತ್ತು ಜಾತಿ ಕರೆಕ್ಟ್ ಆಗೈತಾ, ಕಾಲು ಕೈ ಶುದ್ಧವಾಗೈತಾ, ಪ್ರತಿಯೊಂದು ಚೆಕ್ ಮಾಡೇ ಸೆಲೆಕ್ಷನ್. ಕಾಂಪಿಟೇಷನ್ ಮಾಡಿದ್ರಲ್ಲ, ಒಂದು ಕಾಂಪಿಟೇಷನ್ ತರ ಇದು ಆಕ್ಚುಲಿ ತುಂಬಾ ಜನ ಬರ್ತಾರೆ ಕಾಂಪಿಟೇಷನ್ ಅಂತ, ಅವರು ಗ್ರೋತ್ ಮಾಡ್ಕೊಂಡ್ ಬರ್ತಿರ್ತಾರೆ ಅಂತ. ಅಂದ್ರೆ ಇಷ್ಟು ಈಗ 6 ಏನಾಗ ಗೆದ್ದಿದ್ದೀನಿ ಅಂತ ಹೇಳಿದ್ರಿ ನೀವು. 6ರಲ್ಲಿ 5 ಆಗಿದ್ರಲ್ಲ ನೀವು? ಸರ್, ಇದು ನಮ್ದು ಓಂ ಪ್ರಥಮ ಬಸವನಗುಡಿ ಮುಗಿಸ್ತು. ಬಸವನಗುಡಿ ಅಲ್ಲಿ ಏನ್ ಫಸ್ಟ್ ಪ್ಲೇಸ್ ಅಲ್ಲಿ, ಎರಡಲ್ಲಿ ಫಸ್ಟ್ ಪ್ಲೇಸ್. ತಿರುಮತ್ತೆ ಸಾತ್ನೂರ್ ಬೆಟ್ಟ, ಕುಮಾರಹಳ್ಳಿ ಅಂತ ಮಂಡ್ಯದ ಹತ್ರ, ಅಲ್ಲೂ ಎರಡಲ್ಲಿ ಫಸ್ಟ್ ಪ್ಲೇಸ್. ಮತ್ತೆ ಬೇಬಿ ಬೆಟ್ಟ ಚಿನ್ನ 3 ಗ್ರಾಮು, ಅಲ್ಲೂ ಫಸ್ಟ್ ಪ್ಲೇಸ್. ತಿರುಗಿ ಸಿಹಳ್ಳಿಲೂ ಚಿನ್ನ ಬೆಳ್ಳಿ 2 ಫಸ್ಟ್ ಪ್ಲೇಸ್, ಅಲ್ಲೂ ಎರಡಲ್ಲಿ. ಮತ್ತೆ ನಮ್ ಚೊಟ್ನಳ್ಳಿಲೂ ಅಲ್ಲೂ ಫಸ್ಟ್ ಪ್ಲೇಸ್, ಎರಡಲ್ಲಿ. ಈಗ ನಮ್ಮ ಮಾಗಡಿಗೆ ಬಂದಿದೀವಿ. ಮಾಗಡಿಲಿ ನೋಡೋಣ, ಗೊತ್ತಾಗುತ್ತೆ.
ಈ ಎತ್ತಿನ ಬೆಲೆ ನೀವೇ ಕೇಳಿದ್ರಲ್ಲ, 14,10,000 ರೂಪಾಯಿಗಳು. ನನಗೂ ಕೂಡ ಶಾಕ್ ಆಯ್ತು, ನಿಮ್ಗೂ ಕೂಡ ಶಾಕ್ ಆಗಿರ್ಬೇಕು ಅಂತ ಅನ್ಕೊಳ್ತೀನಿ. ಗುರು ಎತ್ತು ಗೆದ್ದಿರೋದು 5 ಬಹುಮಾನ, 5 ಬಹುಮಾನ ಕೂಡ ಪ್ರಥಮ ಸ್ಥಾನದಲ್ಲೇ ಗೆದ್ದಿದೆ. ಮತ್ತೆ ಈ ಮಾಗಡಿ ಜಾತ್ರೆ ಕೂಡ ಸೆಲೆಕ್ಟ್ ಆಗಿ ಮತ್ತೆ ಮೊದಲನೇ ಸ್ಥಾನನೇ ಗೆದ್ದಿದೆ ಈ ಎತ್ತುಗಳು. ಮತ್ತೆ ಈ ಎತ್ತಿಗೆ ಯಾವ ದೃಷ್ಟಿನೂ ಬೀಳದೇ ಇರಲಿ. ಮತ್ತೆ ತಡ ಮಾಡಿ ಗಣೇಶ್ ಪಾಟೆಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್. ನಾನು ನಿಮ್ಮ ಪ್ರೀತಿಯ ಗಣಿ.